ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ್ ಮನ್ಗುಳಿ ಫ್ಯಾಮಿಲಿ ಲಾಗ್. ಎಲ್ಲಿ ಹೊಂಟೆ ಹೇಳ್ಸಾನು ನಾವು ಅಕ್ಕ ಎಲ್ಲಿ ಹೊಂಟೆ ಹೇಳು ಗೈಸ್. ನಮಸ್ಕಾರ ಎಲ್ರಿ, ಹೆಂಗದಿರಿ? ಆರಾಮದಿರಿ? ಎಲ್ಲಿ ಹೋಗಾಕತ್ತೀವ ಅಂದ್ರಿ ಕಾರ್ ತಗೊಳಕ್ ಅದು ಈ ಮಮ್ಮಿ ಬಟ್ಟೆ ಅದ್ ಹಾಕೊಂಡಲ್ರಿ, ಆ ಕಲರ್ ಆದ್ರಿ. ಬರ್ರಿ ಅಲ್ಲಿ ತೋರಿಸ್ತೀವಿ, ಬರ್ರಿ. ಸೊ ಗಾಯ್ಸ್, ನಾನು ಹೇಳ್ದಂಗೆ ನಾವು ಇಷ್ಟು ಜನ ಹೊಂಟೀವಿ ನೋಡ್ರಿ. ಯಾರ್ಯಾರಪ್ಪ ಅಂತಂದ್ರೆ ನಮ್ಮ ಸಿದ್ದಮ್ಮ ಮತ್ತು ಯಮ್ನು ಅಣ್ಣ, ನಾನು, ಸಾನು ಮತ್ತು ಡ್ರೈವರ್ ಅಣ್ಣ, ನಮ್ಮ ಮನೆಯವರು ಇಷ್ಟು ಜನ ಹೊಂಟಿದ್ದೀವಿ ರೀ. ಆಲ್ರೆಡಿ ನಾವು ಹೋಗ್ಬೇಕಾದ್ರೆ ಎಷ್ಟಾಗಿತ್ತು ಅಂದ್ರೆ ಮನೆದಿಂದ 1 ಗಂಟೆಗೆ ಹಂಗೆ ಬಿಟ್ಟಿದ್ವಿ. ಬಿಕಾಸ್ ಅವರು ಬೇರೆ ಕಡೆ ಹೋಗಿದ್ರಂತ ಸ್ವಲ್ಪ ಲೇಟಾಗಿ ಬರ್ಯಾನ ಎಲ್ಲ ರೆಡಿಯಾಗಿ ಹೋಗೋಷ್ಟಿಗೆ ಅಷ್ಟಾಯ್ತು ರೀ. ಆ್ಯಂಡ್ ನಾವು ಹೋಗೋಷ್ಟಿಗೆ ಅವರು ಎಲ್ಲ ರೆಡಿ ಮಾಡ್ಕೊಂಡಿದ್ರು ಪೂಜೆಗೆ. ಕಾರ್ನೆಲ್ಲ ರೆಡಿ ಮಾಡಿಟ್ಟು ಪೂಜೆ ಮಾಡತ್ತಾರೆ ನೋಡ್ರಿ. ಸೊ ಪೂಜೆ ಮಾಡಿ ಎಲ್ಲರಿಗೂ ಸ್ವೀಟ್ ಅದ ಹಂಚಿದ್ರು. ಏನೇ ಒಂದು ವಸ್ತು ತೊಗೋಬೇಕಂದ್ರೆ ಅದ್ರ ಹಿಂದೆ ಭಾಳ ಶ್ರಮ ಇರುತ್ತಲ್ಲ, ಅದು ಕಷ್ಟಪಟ್ಟು ನಾವು ತೊಗೊಂಡಿರ್ತೀವಲ್ಲ, ಅದು ಭಾಳ ನಮ್ಮ ಮನ್ಸಿಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಯಾಕಂದರೆ ಸುಮ್ಮನೆ ಎಲ್ಲಿದೋ ಬರುತ್ತೆ ಎಲ್ಲಿದೋ ಇಲ್ಲ ಅನ್ನಂಗಿರಲ್ಲ. ಅದರ ಹಿಂದೆ ನಾವು ಎಷ್ಟು ಅದಕ್ಕೆ ಶ್ರಮ ಪಟ್ಟಿರ್ತೀವಿ ಅನ್ನೋದು ಅದು ಮ್ಯಾಟ್ರಾಗಿರುತ್ತೆ. ಸೊ ಅದನ್ನ ಗಾಡಿ ಎಲ್ಲ ತೊಗೊಂಡು ಅಲ್ಲಿಷ್ಟು ಪೂಜೆ ಮಾಡಿಸಿ, ಇನ್ನು ಯೂಶ್ವಲಿ ನಮ್ಮ ಮನೆಯವರು ಬಿಲೀವ್ ಮಾಡೋಂಥ ಗಾಡ್ ಯಾವುದು ಅಂತಂದ್ರೆ ಸಿದ್ದರಾಮೇಶ್ವರ ಅಪ್ಪಾಜಿ ಜಿಡ್ಗ. ಬಿಜಾಪುರ್ನಾಗೆ ಮಠ ಇತ್ತು, ಹಾಗಾಗಿ ಅಲ್ಲೇ ಹೋಗಿದ್ದೀವಿ ನೋಡ್ರಿ ಮಠಕ್ಕೆ. ನಾವು ಯಾವುದೇ ಏನೇ ಒಂದು ಹೊಸದು ತೊಗೊಳ್ಳಿ ಆ್ಯಂಡ್ ಏನೋ ಹೊಸ ಕಾರ್ಯ ಮಾಡಬೇಕಾದ್ರೆ ಅಲ್ಲಿಗೆ ಹೋಗಿ ದರ್ಶನ ತೊಗೊಂಡು ಬಂದೇ ಮುಂದಿನ ಕಾರ್ಯಕ್ರಮ ಮಾಡೋದು. ಸೊ ಗೈಸ್, ನೀವು ಯಾರು ಬಿಜಾಪುರ್ನಾಗ ಅದು ಇರ್ತೀರಿ, ಇನ್ ಕೇಸ್ ಬಿಜಾಪುರಕ್ಕೆ ಬಂದ್ರೆ ಮುಗುಳ್ಕೋಡಕ್ಕೆ ಅದು ಹೋಗೋದಾಗಲಿಲ್ಲ ಅಂದ್ರೆ ಬಿಜಾಪುರ ಒಳಗೆ ಸೋಲಾಪುರ ಬೈಪಾಸ್ ಕಡೆ ಐತ್ರಿ ಮಠ. ಬಂದು ನೀವು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ರಿ. ಸೊ ಎಲ್ಲನೂ ಭಾಳ ಚೆಂದ ಆಯಿತು, ದೇವ್ರ ದರ್ಶನ ಆಯಿತು. ಮತ್ತು ಆಮೇಲೆ ಅಲ್ಲಿ ಒಬ್ಬರು ಕರೆದ್ರು ಪಾಪ ಅಭಿಮಾನಿ, ಅವರು ಕರೆದು ನಮ್ಗೆ ಚಹಾ ಅದೆಲ್ಲ ಕುಡಿಸಿದ್ರಿ. ಆಮೇಲೆ 1-2 ಫೋಟೋಸನ್ನು ತೊಗೊಂಡಿವಿ ನೋಡ್ರಿ. ವಿತೌಟ್ ಫೋಟೋಸ್ ಇನ್ಕಂಪ್ಲೀಟ್ ವೀಡಿಯೋ ಆಗುತ್ತಂತ ಹೇಳಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ನಮ್ಮ ಸಾನು ಹಂಗೆ ದಾಂಧಲಿ ಮಾಡೋಕೆ ಅದನ್ನು ಕೊಡು ಇದನ್ನು ಕೊಡು ಅಂತ ಹೇಳಿ ಒಂದು ಹೂವು ಹರಿದು ಕೊಟ್ಟಿವಿ ನೋಡ್ರಿ. ಹೂವದ ಹೆಸರು ಹತ್ರ ಗೊತ್ತಿಲ್ಲ, ಸೇಮ್ ಪಾರ್ಲೇಜಿ ಬಿಸ್ಕಿಟ್ ಗತೆ ಸ್ಮೆಲ್ ಬರುತ್ತೆ. ಸೊ ಇದು ಅದರ ಪಕ್ಕದಲ್ಲಿ ಇರೋದೇ ಶರಣ ಬಸವೇಶ್ವರ ದೇವಸ್ಥಾನ ನೋಡ್ರಿ. ಸೊ 2 ಕಾರ್ ನಿಂದಿರಿಸಿ ಫೋಟೋ ತೆಗೆದ್ವಿ. ಮನೆಗೆ ಬಂದು ಮನೆಗೆ ಪೂಜೆ ನಡೀತು. ಲಿಂಗಂಗ ಬೋಧಕ ಶಿವಾಚಾರ್ಯ, ಲಿಂಗಂಗ ಬೋಧಕ ಶಿವಾಚಾರ್ಯ, ಕರಸ್ಥಲದಲ್ಲೇ ಲಿಂಗವ ಕರುಣಿಸಿ ಅರುವಿನ ಕುರುವ ತೋರಿದಾತಗೆ, ಮನಗೋಳಿಯ ಸೇ ಮಠಾಧೀಶಗೆ, ಮಂಗಲ ಪಾಡುವೆ ಮಾಂತೇಶಗೆ, ಲಿಂಗಂಗ ಬೋಧಕ ಶಿವಾಚಾರ್ಯಗೆ, ಲಿಂಗಂಗ ಬೋಧಕ ಶಿವಾಚಾರ್ಯಗೆ, ಮನದೊಡೆಯನಿಗೆ ಚಿನ್ಮಯ ಶಿವನಿಗೆ, ಮನದೊಡೆಯನಿಗೆ ಚಿನ್ಮಯ ಶಿವನಿಗೆ, ಧರ್ಮವ ಬೋಧಿಸಿ ಕರ್ಮವ ಕಳೆವ, ಧರ್ಮವ ಬೋಧಿಸಿ ಕರ್ಮವ ಕಳೆವ, ನಿರ್ಮಲ ಶ್ರೀ ಗುರು ಮಹಾಂತೇಶಗೆ, ಮಂಗಲ ಪಾಡುವೆ ಮಹಾಂತೇಶಗೆ, ಲಿಂಗಂಗ ಬೋಧಕ ಶಿವಾಚಾರ್ಯಗೆ, ಮಂಗಲ ಪಾಡುವೆ ಮಹಾಂತೇಶಗೆ, ಲಿಂಗಂಗ ಬೋಧಕ ಶಿವಾಚಾರ್ಯಗೆ. ಜಯ ಜಯ ದೇವ ಭವಾಯಂ ಗಂಗಸರೋರ್ಧಿ ಸೈಕು ಸದಾಯಂ, ಕಾಶಿವಾಸಿಂ ದೇಶಕರಾಸಿ, ಕಾಶಿವಾಸಿಂ ದೇಶಕರಾಸಿಂ, ಕಾಸುಮನೆ ದಿರು ಶಾಸ್ಯ ಶಿವಾಯಂ, ಮಂಗಲಂ ಜಯ ಜಯ ದೇವ ಭವಾಯಂ ಗಂಗಸರೋರ್ಧಿ ಸೈಕು ಸದಾಯಂ, ಮಂಗಲಂ ಜಯ ಜಯ ದೇವ ಭವಾಯಂ ಗಂಗಸರೋರ್ಧಿ ಸೈಕು ಸದಾಯಂ, ನತ ಜನಪಾಲಾಂ ಹತ ಭವ ಮೂಲ, ನತ ಜನಪಾಲಾಂ ಹತ ಭವ ಮೂಲಾಂ, ಸತತ ಗುಣೋನ್ಮನಿ ದೇವ ಗಣಾರ್ಯಂ, ಮಂಗಲಂ ಜಯ ಜಯ ದೇವ ಭವಾಯಂ ಗಂಗ ಸರೋರ್ತಿ ಸೈಕು ಸದಾಯಂ, ಮಂಗಲಂ ಜಯ ಜಯ ದೇವ ಭವಾಯಂ ಗಂಗ ಸರೋರ್ತಿ ಸೈಕು ಸದಾಯಂ. ಹರ ಓಂ ಯಜ್ಞ ದೇವಾ ಹಸ್ತಾನಿ ಧರ್ಮಾನಿ ಬ್ರಹ್ಮಣ್ಯಾಸಂ ತೇನಾಕಂ ವಿಮಾನಃ ಸಚಂದ್ರ ಪೂರ್ವೇ ಸಾಧ್ಯಾಂ ಸಂತಿ ದೇವಃ ಯಶ್ವರಂ ಆದೇವಿ ಸರ್ವಮಂಗಳಂ ತ್ರಯೋಸ್ರತಂ ಸಾಂಸ್ರತಂ ಜಯ ಮಂಗಲಂ ಜಯ ನಮಃ ಪಾರ್ವತಿ ಪದೇ ಸರ್ವಾದೇಶಂ की जय, यल्लम ताई माता की जय, दुर्गा माता की जय, आदिशक्ति माता की जय, जगत जननी माता की जय, सांबे नमः पार्वती
ಓಂ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭಯಂದ್ರಹಾರಂ ಸದಾ ವಸಂತಂ ಹೃದಯ ಅರವಿಂದೇ ಸಹಿತಂ ನಮಾಮಿ ಶ್ರೀ ವಾಹನ ಪೂಜಾ ಕರ್ಪೂರ ಮಂಗಲರಾಜಂ ಸಮರ್ಪಯಾಮಿ ಜೈ ಗಂಗಾನಾಥಯಾಮಿ ತಾಂಬೂಲಂ ಸಮರ್ಪಯಾಮಿ ಓಂ ನೈವೇದ್ಯಂ ಚುಟ್ರು ನಮಸ್ಕಾರ ಸಮರ್ಪಯಾಮಿ ಓಂ ಭೂರ್ಭುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಉರ್ವಾರುಕಮೇವ ವಂದನಾಂ ಮೃತ್ಯೋರ್ಮುಕ್ಷೇಯಮಾಮೃತ ಸಮಸ್ತ ಪೂಜಾಫಲಂ ಸಮರ್ಪಯಾಮಿ. ಓಂ ಸೊ ನಮ್ಮ ಮಾಮರೆಲ್ಲ ನೀಟಾಗಿ ಪೂಜೆ ಮಾಡಿದ್ರು. ಪೂಜೆ ಮಾಡಿ ಮತ್ತು ಗಾಡಿ ಒಂದು ಸ್ವಲ್ಪ ಮೂವ್ ಮಾಡಬೇಕಾಗಿತ್ತಲ್ಲ, ಮೂವ್ ಮಾಡತ್ತಿದ್ರು ನೋಡ್ರಿ. ನಮ್ಗೆ ಭಾಳ ಖುಷಿ ಆಗಕತ್ತಿತ್ತು. ಏನೋ ಒಂಥರ ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಸಾನು ಅಮ್ಮ ಇನ್ಸ್ಟಾಗ್ರಾಮ್ನಾಗ ನನ್ನ 10K ಫಾಲೋವರ್ಸ್ ಆಗ್ಯಾರ, ಅದ್ರದ್ದಿಷ್ಟು ಕೇಕ್ ಕಟ್ ಮಾಡೋಣ ಅಂಥೇಳಿ ಕೇಕ್ ತೊಗೊಂಡು ಬಂದಿದ್ದಿಡ್ರಿ. ಈಗ ಅದು ಕೇಕ್ ಕಟ್ ಮಾಡತ್ತಿದ್ದೀವಿ. ಆಕಿಗೆ ಅದು ಹಚ್ಚಕ್ಕೆ ಅಂಜಿಕೆ ಬರಾಕತ್ತಿತ್ತು, ಅದಕ್ಕೆ ನನಗೆ ಹಚ್ಚಂದ್ಲು, ನಾನೇ ಹಚ್ಚಾತಿದ್ದೆ. ಸೊ ಗೈಸ್, ನಿಮ್ಮೆಲ್ಲ ಪ್ರೀತಿ ಅಭಿಮಾನ ಹೀಗೆ ಇರಲಿ. ಸೊ ನಮ್ದು ಇನ್ಸ್ಟಾ 10K ಆಗೈತಿ, ಹಂಗಾಗಿ ಅದು ಕೇಕ್ ಕಟ್ಟಿಂಗ್ ನಡೆದೈತೆ ನೋಡ್ರಿ. ಸೊ ಇನ್ನೂ ಸಪೋರ್ಟ್ ಮಾಡಿರಿ, ಆದಷ್ಟು ಇನ್ನೂ 100K ರೀಚ್ ಆಗಂಗಾಗಲಿ ಜಲ್ದಿನೇ. ಸೊ ಕೇಕ್ ಕಟ್ಟಿಂಗ್ ಅದೆಲ್ಲ ಆಗಿಂದ ನಮ್ಮ ಮನೆಯವ್ರದ್ದು ಕಾರ್ಯಕ್ರಮ ಬುಕ್ ಆಗಿತ್ತು. ಸೊ ಅವ್ರು ಅಲ್ಲಿ ಹೊಂಟಿದ್ರು ನೋಡ್ರಿ. ಸೊ ನಮ್ಮ ಮನೆಯವ್ರಿಗೆ ಕಾರ್ಯಕ್ರಮ ಬುಕ್ ಆಯಿತು. ಇಲ್ಲಿ ಮತ್ತೆ ಬಂದು ಇಲ್ಲಿ ಮನ್ಯಾಗ ಗಾಡಿ ಪೂಜೆ ಮಾಡಿ ಅವರು ಕಾರ್ಯಕ್ರಮಕ್ಕೆ ಹೋದರು. ನಾವು ಈ ಊಟ ಮಾಡಿ ಮಲ್ಕೋಬೇಕು ನೋಡ್ರಿ ಫ್ರೆಂಡ್ಸ್. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ನಿಮ್ಗೆ ಹೆಂಗೆ ಅನಿಸ್ತಂತ ಹೇಳಿ ಕಮೆಂಟ್ ಮಾಡಿರಿ. ಬಾಯ್. ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಬಾಯ್. ಸಣ್ಣ ಬಾಯ್ ಅಂತ ಬಾಯ್. ಬಾಯ್.